ಕಡೆ ಕುರ್ಚಿ ಫೈಟ್, ಮಗದೊಂದು ಕಡೆ ಭಗವದ್ಗೀತೆಯ ವಾರ್ ಜೋರಾಗ್ತಾ ಇದೆ. ದಳಪತಿಗಳ ಒತ್ತಾಯಕ್ಕೆ ಕಾಂಗ್ರೆಸ್ ಇದೀಗ ಸಿಡಿಮಿಡಿ ಅಂತ ಇದೆ. ಪಠ್ಯದಲ್ಲಿ ಭಗವದ್ಗೀತೆಯನ್ನ ಅಳವಡಿಕೆ ಮಾಡಬೇಕು ಅನ್ನುವ ಕುಮಾರಸ್ವಾಮಿ ಅವರ ಒತ್ತಾಯ ವಿಚಾರಕ್ಕೆ ಕಾಂಗ್ರೆಸ್ ಇದೀಗ ಗರಂ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ, ಮನವಿ ಕೂಡ ಮಾಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಪತ್ರ ಬರೆದಿದ್ದು, ನಮ್ಮ ನೆಲದ ಪವಿತ್ರ ಗ್ರಂಥ ಅಂದ್ರೆ ಅದು ಭಗವದ್ಗೀತೆ. ಭಗವದ್ಗೀತೆಯನ್ನ ಪಠ್ಯದ ಮೂಲಕ ಬೋಧಿಸಬೇಕು. NEP ಅಡಿಯಲ್ಲಿ ಅಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಇದೆಯಲ್ಲ, ಅದರ ಅಡಿಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡಬೇಕು. ವಿದ್ಯಾರ್ಥಿಗಳು ಶ್ರೇಷ್ಠರಾಗೋಕೆ ಸ್ಫೂರ್ತಿ ಸಿಗತ್ತೆ, ಪ್ರೇರಣೆ ಕೊಡುತ್ತೆ. ಮೋದಿ ಸಂಕಲ್ಪಕ್ಕೆ ಅನುಗುಣವಾಗಿ ಭಗವದ್ಗೀತೆಯ ಬೋಧನೆ ಮಾಡೋದು ಅಗತ್ಯ ಹೆಂಗಂತ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ಸಚಿವ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಇದೀಗ ಪಠ್ಯಕ್ಕೆ ಭಗವದ್ಗೀತೆಯನ್ನ ಧರ್ಮಗ್ರಂಥವನ್ನ ಸೇರಿಸಬೇಕು ಅನ್ನೋದಕ್ಕೆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ ಅವರು, ಅದನ್ನ ಭಗವದ್ಗೀತೆಯನ್ನ ಪಠ್ಯದಲ್ಲಿ ಅಳವಡಿಕೆ ಮಾಡಬೇಕು ಅಂತ. ಸೊ ಈಗ ಅದು ವಾರ್ಗೆ ಕನ್ವರ್ಟ್ ಆಗಿದೆ. ರಾಜಕೀಯ ಪಕ್ಷಗಳ ನಡುವೆ ಯಾವುದೇ ಒಂದು ಒಳ್ಳೆ ವಿಚಾರ ತಂದ್ರೂ ಕೂಡ ಅದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗ್ತದೆ. ಅದರಲ್ಲಿ ಭಗವದ್ಗೀತೆ ಕೂಡ ಸೇರ್ತಾ ಇರೋದನ್ನ ಗಮನಿಸಬಹುದು ನಾವು. NEP ಅಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಅಡಿಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಕೊಡಬೇಕು. ಸೊ ವಿದ್ಯಾರ್ಥಿಗಳು ಶ್ರೇಷ್ಠರಾಗಬೇಕು, ಸ್ಫೂರ್ತಿ ಸಿಗ್ಬೇಕು, ಅವರಿಗೆ ಪ್ರೇರಣೆ ಸಿಗಬೇಕು ಅಂದ್ರೆ ಭಗವದ್ಗೀತೆಯ ಅಂಶಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ. ಹಾಗಾಗಿ ಭಗವದ್ಗೀತೆಯನ್ನ ಸೇರಿಸೋಣ. ಭಗವದ್ಗೀತೆ ಅಂದ್ರೆ ಇಡೀ ಪುಸ್ತಕದಾಗ ಒಂದು ಸೇರಿಸಲ್ಲ, ಕೆಲವೊಂದನ್ನ ಅದಕ್ಕೆ ಸೇರಿಸೋಣ ಅಂತ ಈಗ ಕೇಂದ್ರದ ಮಂತ್ರಿಗಳಿಗೆ ಕೇಂದ್ರದ ಮಂತ್ರಿಯಾಗಿರುವ ಕುಮಾರಸ್ವಾಮಿ ಅವರೇ ಪತ್ರವನ್ನ ಬರೆದಿದ್ದಾರೆ. ಇದು ಗಮನಕ್ಕೆ ಬರ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರ ಹಾದಿಯಾಗಿ ಕಾಂಗ್ರೆಸ್ನವರು ಅನೇಕರು ಇದಕ್ಕೆ ಕಿಡಿಕಾರ್ತಾ ಇದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ್ಯಾರು ಏನೇನಂದ್ರು ಅಂತ ನೋಡ್ತಾ ಹೋಗೋಣ. ಭಗವದ್ಗೀತೆಯನ್ನ ಸೇರಿಸೋದ್ರಿಂದ ಏನ್ ಸಮಸ್ಯೆ ಆಗತ್ತೆ ಗೊತ್ತಿಲ್ಲ. ಭಗವದ್ಗೀತೆ ಬಗ್ಗೆ ಕುಮಾರಸ್ವಾಮಿ ಅವರ ಪತ್ರಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. HDK ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಸೇರಿದ್ದಾರೆ. ಬಿಜೆಪಿ ಜೊತೆಗೆ ಸೇರಿ ಅವರು ಮನುವಾದಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್. ಭಗವದ್ಗೀತೆಯನ್ನ ಸೇರಿಸಿ ಎಂದಿದ್ದಕ್ಕೆ ಮನುವಾದಿ ಆಗಿದ್ದಾರೆ ಅಂತಿದ್ದಾರೆ ಇವರು. ಕುಮಾರಸ್ವಾಮಿ ಅವರ ಮನಸ್ಸಿಗೆ ಬಂದಿದ್ದನ್ನ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅದು ಅವ್ರಿಗೆ ಬಿಟ್ಟ ವಿಚಾರ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಹೆಂಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಾದ್ರೂ ಪರವಾಗಿಲ್ಲ ಈ ಸ್ಟೇಟ್ಮೆಂಟ್. ಬಟ್ ಸಿದ್ದರಾಮಯ್ಯ ಅವರು ಮನುವಾದಿಗೆ ಹೋಲಿಸ್ತಾ ಇದ್ದಾರೆ. ಬೇರೆ ಯಾವ್ದಾದ್ರು ವಿಚಾರ ಬಂದಿದ್ರೆ ಪರವಾಗಿಲ್ಲ, ಆದ್ರೆ ಭಗವದ್ಗೀತೆಯನ್ನ ಪಠ್ಯಕ್ಕೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಮನುವಾದ ಅಂತ ಹೆಂಗ್ ಅನ್ನಿಸ್ಕೊಳ್ಳುತ್ತೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಈಗ ಎಕ್ಸಾಂಪಲ್, ನೀವು ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಹೋಗಿ, ಇದು ಕ್ರಿಶ್ಚಿಯನ್ ಮುಸ್ಲಿಂ ಸ್ಕೂಲು ಹಿಂದೂ ಸ್ಕೂಲು ಅಂತಲ್ಲ, ಬಟ್ ಈಗ ತುಂಬಾ ಕಡೆ ಈ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಗಳು, ಬೋರ್ಡಿಂಗ್ ಸ್ಕೂಲ್ಗಳಲ್ಲಿ ಬೆಳಗ್ಗೆ ಹೊತ್ತು ನ್ಯೂಸ್ ಪೇಪರ್ ಓದಿಸ್ತಾರೋ ಇಲ್ವೋ, ಪವಿತ್ರ ಗ್ರಂಥ ಬೈಬಲ್ನಿಂದ ವಾಚನ ಅಂತ ಒಬ್ಬೊಬ್ಬ ಸ್ಟೂಡೆಂಟ್ ನಿಲ್ಲಿಸ್ಕೊಂಡು ಹೇಳ್ತಾರೆ. ಹಂಗೆ ಬೇರೆ ಹಿಂಗೆಲ್ಲ ಇದ್ದಾಗ ಭಗವದ್ಗೀತೆಯಲ್ಲಿ ದೇವ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ಬೇಡ. ಒಬ್ಬ ಮನುಷ್ಯ ಸದೃಢನಾಗೋಕೆ, ಒಬ್ಬ ಮನುಷ್ಯ ಸ್ವಾವಲಂಬಿಯಾಗಿ ದುಡಿಯೋಕೆ, ಇಂಡಿಪೆಂಡೆಂಟ್ ಆಗಿರೋಕ್ಕೆ ಬಹಳ ಅತ್ಯದ್ಭುತ ಪದಗಳು, ವ್ಯಾಖ್ಯಾನಗಳಿದಾವೆ ಭಗವದ್ಗೀತೆಯಲ್ಲಿ. ಅದನ್ನ ಸೇರಿಸಿದ್ರೆ ಹೆಂಗೆ ಮನುವಾದಿಗಳು ಅಂತ ಅನಿಸ್ಕೊಳ್ತಾರೆ ಗೊತ್ತಿಲ್ಲ. ಅಂಡ್ ಕುಮಾರಸ್ವಾಮಿ ಅವರು ಈ ಹಿಂದೆ ಎಲ್ಲೂ ಕೂಡ ಇದ್ರ ಬಗ್ಗೆ ಇಂತಹ ಒಲವನ್ನ ತೋರಿಸ್ತಾ ಇರಲಿಲ್ಲ. ಈಗ ಅನಿವಾರ್ಯ, ಬಿಜೆಪಿ ಜೊತೆ ಇದ್ದಾರೆ, ಬಿಜೆಪಿಗೆ ಓಲೈಸುವಂತಹ ಕೆಲಸಕ್ಕೆ ಪ್ರಯತ್ನ ಆಗ್ತಿದಾರೆ ಗೊತ್ತಿಲ್ಲ. ಆದ್ರೆ ಇದು ಭಗವದ್ಗೀತೆಯನ್ನ ಸೇರಿಸೋದ್ರಿಂದ ಮನುವಾದಿಗಳು ಅಂತ ಅನಿಸ್ಕೊಳ್ತಾರೆ ಅನ್ನುವ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಸ್ವಲ್ಪ ಹಾಸ್ಯಾಸ್ಪದ ಅಂತ ಅನಿಸ್ತಾ ಇದೆ, ರಾಜಕೀಯ ಟೀಕೆ ಅಂತ ಅನಿಸ್ಕೊಳ್ತಾ ಇದೆ. ಮೇಲೆ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ. ಅವರ
ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ. ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ. ಕವನ, ಇಂತಹ ವಿಚಾರಗಳನ್ನ ಒಬ್ರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಮತ್ತೊಂದು ರಾಜಕೀಯ ಪಕ್ಷ ಡೆಫಿನೆಟ್ಲಿ ಅದನ್ನ ಅಲ್ಲಗಳೆಯುತ್ತೆ, ಇಲ್ಲ ಅಂದ್ರೆ ಅದನ್ನ ಇವ್ರು ಒಪ್ಕೊಂಡಂಗಾಗುತ್ತೆ. ಬಟ್ ಭಗವದ್ಗೀತೆಯನ್ನ ಪಠ್ಯಕ್ಕೆ ಸೇರಿಸೋದ್ರಿಂದ ಹೆಂಗ್ ಮನುವಾದಿ ಅಂತ ಅನಿಸ್ಕೊಳ್ತಾರೆ? ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಸ್ವಲ್ಪ ಕನ್ಫ್ಯೂಷನ್ ಮೂಡಿಸ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಕವನ. ವಿಜಯ, ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇರುತ್ತೆ. ಇಷ್ಟು ದಿನ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇತ್ತು. ಆದ್ರೆ ಇದೀಗ ಭಗವದ್ಗೀತೆ ವಿಚಾರವಾಗಿ ಫೈಟ್ ಶುರುವಾಗಿರುವಂತದ್ದು. ಕೇಂದ್ರ ಸಚಿವ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ಫೈಟ್ ಇದೀಗ ಶುರುವಾಗಿರುವಂತದ್ದು. ಯಾಕಂದ್ರೆ ಈಗ ಏನು ಶಾಲಾ ಶಿಕ್ಷಣ ಪಠ್ಯಗಳಲ್ಲಿ ಭಗವದ್ಗೀತೆಯನ್ನ ಅಳವಡಿಸಬೇಕು ಅನ್ನುವಂಥದ್ದು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ನಿರ್ಧಾರ, ಚಿಂತನೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಕೇಂದ್ರದಲ್ಲಿರುವಂತಹ ಕೆಲ ಸಚಿವರಿಗೂ ಕೂಡ ಪತ್ರವನ್ನ ಈಗಾಗಲೇ ಕುಮಾರಸ್ವಾಮಿ ಅವರು ಬರೆದಿದ್ದಾರೆ. ಆದ್ರೆ ಇದೀಗ ಅಲ್ಲಿ ಪತ್ರಗಳನ್ನ ಬರೆದ ನಂತರ ಇದೀಗ ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರವಾಗಿ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂದ್ರೆ ಜೆಡಿಎಸ್, ಅದೇ ರೀತಿಯಾಗಿ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಬಿಜೆಪಿಯನ್ನ ಮನವೊಲಿಸೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ಮೋದಿ ಅವರನ್ನ ಮನವೊಲಿಸೋಕೆ ಇದೀಗ ಕುಮಾರಸ್ವಾಮಿ ಅವರು ಪ್ರಯತ್ನವನ್ನ ಪಡೆದಿದ್ದಾರೆ ಅನ್ನುವಂತಹ ವಿಚಾರಗಳು ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಸಾಕಷ್ಟು ರಾಜಕಾರಣಿಗಳು ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರ ವಿರುದ್ಧ ಇದೀಗ ಸಿಎಂ ಸಿದ್ದರಾಮಯ್ಯನವರು ಒಂದು ಪದವನ್ನ ಬಳಸಿರುವಂತದ್ದು. ಅಂದ್ರೆ ಯಾವಾಗ ಅವರು ಬಿಜೆಪಿ ಜೊತೆ ಸೇರಿದ್ರು ಇವರು ಕೂಡ ಬಿಜೆಪಿ ಅವರಂತೆ ನಡ್ಕೊಳ್ತಾ ಇದ್ದಾರೆ, ಬಿಜೆಪಿ ಅವರ ಜೊತೆ ಸೇರಿ ಕುಮಾರಸ್ವಾಮಿ ಅವರು ಮನುವಾದಿ ಆಗಿದ್ದಾರೆ ಅನ್ನುವಂತಹ ವಿಚಾರವನ್ನ, ಹೇಳಿಕೆಯನ್ನ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಇದೀಗ ಸಾಕಷ್ಟು ಆಕ್ಷೇಪ ಹೊರ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಬಿಜೆಪಿ ನಾಯಕರು, ಅದೇ ರೀತಿಯಾಗಿ ಜೆಡಿಎಸ್ ನಾಯಕರು ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಕವನ ಡೀಟೇಲ್ಸ್ಗೆ. ಈಗ ಕುಮಾರಸ್ವಾಮಿ ಅವ್ರನ್ನ ಈ ವಿಚಾರದಲ್ಲಿ ಮನುವಾದಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಆದ್ರೆ ಕುಮಾರಸ್ವಾಮಿ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದನ್ನ ನೋಡ್ಬೋದು. ಯಾಕಂದ್ರೆ ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವ್ರ ಅಂಡರ್ನಲ್ಲೇ ಇತ್ತು. ರಾಜ್ಯದಲ್ಲಿ ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆಯನ್ನಾದ್ರೂ ಸೇರಿಸಬಹುದಿತ್ತು, ಇನ್ನೊಂದಾದ್ರೂ ಸೇರಿಸಬಹುದಿತ್ತು. ಅವಾಗ ಇದ್ರ ಬಗ್ಗೆ ಸೊಲ್ಲೆ ಎತ್ತಿಲ್ಲ, ಧ್ವನಿ ಎತ್ತಿಲ್ಲ. ಈಗ ಬಿಜೆಪಿಯನ್ನ ಓಲೈಸೋಕ್ಕೋ ಅಥವಾ ಕಾಂಗ್ರೆಸ್ನವರ ಕಣ್ಣಿಗೆ ಬೆರಳು ಹಾಕುವಂತಹ ಕೆಲಸಕ್ಕೋ ಮುಂದಾದಂಗೆ ಕಾಣಿಸ್ತದೆ. ಕಾದ್ ನೋಡೋಣ ಏನೇನಾಗುತ್ತೆ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಅಂತ.